ಲೇ ಜಯಮ್ಮ, ಬೆಂಗಳೂರು ದೂರದಿಂದ ನೋಡಕ್ ಅಷ್ಟೇನೇ ಚಂದ ಅಲ್ವೇನೆ. ಹತ್ರಕ್ ಬಂದು ನೋಡ್ದಾಗೇನೆ ಗೊತ್ತಾಯ್ತದೆ ಇದ್ರ ಕತೆ ಏನು ಅಂತ ಹೇಳ್ಬಿಟ್ಟು. ದೂರದ ಬೆಟ್ಟ ನುಣ್ಗೆ ಅನ್ನಂಗೆ ದೂರದಿಂದ ನೋಡಕ್ ಅಷ್ಟೇನೇ ಚಂದ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಹತ್ರಕ್ ಬಂದಾಗೇನೆ ಗೊತ್ತಾಗೋದು. ಎಲ್ಲಮ್ಮಿ, ಹಾ, ಇವ್ರಿಬ್ರು ಕಾಣ್ತಾನೆ ಇಲ್ವಲ್ಲ. ಕೆಲ್ಸ ಪಲ್ಸ ಅಂತ ಹೋದ್ರೇನು ಕೆಲ್ಸ ಪಲ್ಸ ಸಿಗಕ್ಕಿಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಗಿದ್ರೆ ಇಷ್ಟೊತ್ತಿಗೆ ಹೊಟ್ಟೆ ತುಂಬ ತಿಂದ್ಬಿಟ್ಟು ಗೊರ್ರ ಅಂತ ಹೊರಕೆ ಹೊಡ್ಕೊಂಡು ಮನೆ ಕತ್ತಾ ಇದ್ದೆ. ಇವಾಗ ನೋಡಿದ್ರೆ ಹಿಂಗ ಹೋಗ್ಬಿಟ್ಟೈತಲ್ಲ ನಮ್ಮ ಪರಿಸ್ಥಿತಿ. ಜಯಮ್ಮ, ನಿಜ ಹೇಳೆ, ಸಂಡಕ್ಕಿದೆಯೇನೆ ನೀನು? ಅಬಿ ಅವತ್ತಿ ನನ್ನ ಮಗ ಹಂಗೆ ಹಿಂಗೆ ಅಂತ ಹೊತ್ತಿಸ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ಬಿಟ್ನೆ ನನ್ನ. ಮದುವೆ ಮಾಡ್ಕೊಬಿಟ್ಟು ಬಾಯಿಲಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈಗ ತಾಳಿನೂ ಕಟ್ಟಿಸ್ಕೊಬಿಟ್ಟಿದ್ದೀನಿ. ಊರಿಗೆ ಹೋದ್ರೆ ನಮ್ಮಮ್ಮ ಎಕ್ಕಡ ತಕೊಂಡು ಬಾರಿಸ್ತದೆ ನಮ್ಮಮ್ಮ. ಈ ನನ್ನ ಮಗ ನೋಡಿದ್ರೆ ಒಳ್ಳೆ ನಾಯಿ ಬಿಸ್ಕೆಟ್ ಹಾಕ್ದಂಗೆ ಊಟ ಹಾಕ್ತಾನೆ. ಹೊಟ್ಟೆನೆ ತುಂಬಕ್ಕಿಲ್ಲ ಪಣ್ಕಂಡು ಪದ್ದಿ. ನನಗಂತೂ ಹೊಟ್ಟೆಲ್ಲ ಹಸಿತಾ ಇರ್ತದೆ. ಏನು ಮಾಡ್ತೀಯ, ತಿನ್ನೋ ಕೂಡ ಹಿಡಿದಂಗೆ ಮಾಡ್ಬಿಟ್ಟ. ನಿಜ ಹೇಳ, ನಮ್ಮ ಮನೆಯಾಗ ದಿನಕ್ಕೆ 4 ಕಿತ ತಿಂತಾ ಇದ್ದೆ ನಾನು ಊಟವ. ಆದರೆ ಇವಾಗ 1 ಕಿತ 2 ಕಿತ ಹಾಕ್ಬಿಟ್ರೆ ಅದೇ ದೊಡ್ಡ ವಿಸಿ ಆಗೋಗ್ಬಿಟ್ಟೈತೆ. ನನ್ನ ಮಗ ಹೆಂಗೆ ಪ್ರೀತಿ ತೋರಿಸ್ಬಿಟ್ಟ ಅಂದರೆ ನಾನೇ ಓಡಿ ಬರಬೇಕು ಹಂಗೆ ಮಾಡ್ಬಿಟ್ಟ ನನ್ನ ಮಗ. ಇವಾಗ ನೋಡಿದ್ರೆ ನನಗೆ ಎಂಥ ಸಿಟ್ಟು ಬತ್ತೈತೆ ಗೊತ್ತೇನೆ. ನನಗೆ ಹಿಡ್ಕೊಂಡು ಬಾರಿಸ್ಬಿಡೋಣ ಅನ್ನಿಸ್ತದೆ. ಓಡಿ ಬಂದಮೇಲೆ ವಾಪಸ್ ಹೋದ್ರೆ ಮುರ್ವದಿ ಇರೋಕ್ಕಿಲ್ಲ ಕಣ್ಪದಿ. ಯಾರು ನಮ್ಮನ್ನು ಮದುವೆ ಮಾಡ್ಕೋತಾರೆ? ಶಾನೆ ಬೇಜಾರಾಯ್ತೈತೆ. ಲೇ ಜಯಮ್ಮ, ನನಗೂ ಯಾಕೋ ಬೇಜಾರಾಯ್ತೈತೆ. ನಮ್ಮಮ್ಮ ಚೆನ್ನಾಗಿ ಮಾಡಾಕೋದು. ನಂಗೆ ಅಡುಗೆ ಮಾಡೋಕ್ಕೂ ಜಯಮ್ಮ ಬರಲ್ಲ ಕಣ್ಲೆ ಸರಿಯಾಗಿ. ನಮ್ಮಮ್ಮನೇ ಮಾಡೋದು. ನಾನು ಮೇಲ್ಗಡೆ ಕಸ ಗುಡಿಸೋದು ಪಾತ್ರೆ ತೊಳೆದು ಅದು ಮಾತ್ರ ಮಾಡ್ತಾಯಿದ್ದೆ. ಅಡುಗೆ ಪಡುಗೆದೆಲ್ಲ ಅಷ್ಟು ಸರಿಯಾಗಿ ಬರೋಕ್ಕಿಲ್ಲ. ಇವಾಗ ಇಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಬಾ, ಮಂತಕನ ಹೋಗಂತ ತಲೆಲ್ಲ ತಿರುಗ್ತಾಯ್ತು ನನಗಂತೂ. ನಮ್ಮ ಅಮ್ಮನ ಮಾತು ಕೇಳಬೇಕಿತ್ತ ಅಂತ ಅನ್ನಿಸ್ತೈತೆ. ಆದರೂ ಲವ್ ಮಾಡಿರೋ ಹುಡುಗನ ಬಿಡೋಕ್ಕಾಗಕ್ಕಿಲ್ವಲ್ಲ, ಅದಕ್ಕೆ ಸುಮ್ಕೆನೆಯ ಬಂದಿದ್ದು. ಬಾ ಬಾ, ಇದು ನಮ್ಮನೆ ಅಲ್ಲ ಕಣ್ಪದಿ. ಇದೂ ಕಂಡೋರ್ದೇನೆ ಮನೆ, ಫ್ರೆಂಡ್ದು ಮನೆ. ಇವಾಗ ನಾವೇನಾದ್ರೂ ಅವ್ನು ಬಂದ ಅಂದರೆ ಖಾಲಿ ಮಾಡ್ಕೊಂಡು ಒಯ್ತಾ ಇರಬೇಕು ನಾವು. ಈ ಮನೆಯಾಗೆ ನಮ್ಮದು ಅನ್ಕೊಬಿಟ್ಟ, ನಾವು ಬಾಡಿಗೆ ಮನೆಗಿದ್ವಿ ಅನ್ಕೊಬಿಟ್ಟ. ಕಂಡೋರ್ ಮನೆ, ನಮ್ಮ ಮನೆ ಅಲ್ಲ ಇದು. ಏನು ಮಾಡೋದು ಕಣ್ಪದ್ದಿ, ಏನು ಮಾಡೋಕ್ಕೂ ಬೇಜಾರಾಯ್ತೈತೆ. ಈಗ ಇಲ್ಲಿಂದ ಹೋಗನಿ ಅಂತಲೂ ಅನ್ನಿಸ್ತೈತೆ. ನೋಡು, ನಾವು ಕೆಲಸ ಕಾರ್ಯ ಮಾಡಿದ್ರೆ ನೀ ಬದುಕ್ಬೋದು. ಇಲ್ಲಾಂದರೆ ನಾವು ಆಗಕ್ಕಿಲ್ಲ. ಯಾವ್ದನ್ನ ಕೆಲಸ ಪಲ್ಸ ಹುಡಿಕೊಂಡು ಇಬ್ರು ಹೋಗ್ಬೇಕಾಯ್ತದೆ. ಲೇ ಜಯಮ್ಮ, ನಮ್ಮಿಬ್ರಿಗೆ ಯಾರೇ ಕೆಲಸ ಕೊಡ್ತಾರೆ? ನಾವೇನು ಕಿಸು ದಬ್ಬಾಕಿದೀವಿ ಇಲ್ಲಿ ಅಂತ ನಮ್ಗೆ ಕೆಲಸ ಕೊಡ್ತಾರೆ? ನಮ್ಗೇನು ಕೆಲಸನೂ ಬರೋಕ್ಕಿಲ್ವಲ್ಲ ಜಯಮ್ಮ. ಕಂಪ್ಯೂಟರ್ ಕೆಲಸ ಎಲ್ಲ ಬರೋಕ್ಕಿಲ್ಲ ನನಗೆ. ಏ, ಕಂಪ್ಯೂಟರ್ ಕೆಲಸ ನೀನು ಮಾಡಬೇಕಾ? ಬೇರೆ ಯಾವ್ದನ್ನ ಹುಡಿಕೊಳ್ಳೋಣ ಸುಮ್ಕಿರು. ಹಿಂಗೆ ಇದ್ರೆ ನಾವು ತಿರುಪ್ತಿನ ಆ ಮನೆ ನೀನು ನಮಗೆ. ನೋಡು, ಇದೆಲ್ಲನೂ ಬಿಟ್ಟಾಕು, ಕೆಲಸ ಪಲ್ಸ ಹುಡಿಕೊಳ್ಳೋಣ. ನೋಡನಿರು, ಇವ್ರು ಹೋಗೋರಲ್ಲ, ಇವ್ರಿಗೆ ಏನೋ ಕೆಲಸ ಪಲ್ಸ ಸಿಕ್ತಾ ಅಂತ ಹೇಳ್ಬಿಟ್ಟು. ಕೆಲಸ ಸಿಕ್ಕಿದ್ರೆ ಸರಿ, ಕೆಲಸ ಸಿಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕೋ ಜೀವನಕ್ಕೆ ಹೋಗತ್ತಾಗೆ. ಹೆಂಗೋ ಫ್ರೆಂಡ್ ಮನೆ ಇದು ಸರೋಯ್ತು. ಇಲ್ಲ ಬಾಡಿಗೆ ಗಿಡಿಗೆ ಕೊಟ್ಟಂಗಿದ್ರೆ ನಾವಿಷ್ಟೊತ್ತಿಗೆ ಈಚೆ ಕಡೆ ಬಿದ್ದಿರ್ತಾ ಇದ್ವಿ. ಯಪ್ಪ, ಬಂದ್ರಾ? ಸಿಕ್ತ ಕೆಲಸ? ಈ ಬೆಂಗಳೂರ ಕೆಲಸ ಸಿಗೋದು ಅಷ್ಟು ಸುಲಭವಾದ ಮಾತಲ್ಲ. ನಾವು ಹುಡ್ಕಿದ್ವಿ. ಯಾವ ಕಾಂಜಿ ಪಿಂಜಿ ಕೆಲಸಗಳು ಸಿಗ್ತಾವ ಅಷ್ಟೇ ಏನಿಯ. ಅದು ಬಿಟ್ರೆ ಒಳ್ಳೊಳ್ಳೆ ಕೆಲಸಗಳು ನಮ್ಗಂತೂ ಸಿಗ್ತಾನೆ ಇಲ್ಲ. ಹುಡುಕಿ ನಮ್ಮಿಬ್ರಿಗೂ ಸಾಕಾಗೋಯ್ತು. ಏ ಪೊದ್ದಿ, ಆಗಕ್ಕಿಲ್ಲ ಕಣಮ್ಮಿ, ಈ ಬೆಂಗಳೂರಾಗ ನನ್ನ ಕೈಲಿ ಆಗಕ್ಕಿಲ್ಲ. ಹೆಂಗೋ ಊರಾಗ ಕೆಲಸ ಪಲ್ಸ ಮಾಡ್ಕೊಂಡು ಇಲ್ಲೆಲ್ಲ ನಮಗೆ ಸೆಟ್ ಆಗಕ್ಕಿಲ್ಲ. ಕಬ್ಬಣ ಕೊಯ್ಯೋ ಕೆಲಸನಂತೆ, ಆ ಕೆಲಸ ಈ ಕೆಲಸ ಎಲ್ಲ ನಮಗೆ ಬರೋಕ್ಕಿಲ್ಲ. ಏನ್ ಹಿಂಗ ಅಂದ್ಬಿಟ್ರೆ ಹೆಂಗೆ? ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏನ್ ಆಗಕ್ಕಿಲ್ಲ ನಿನ್ ಕೈಲಿ? ಅದೆಲ್ಲ ನನಗೆ ಗೊತ್ತಿಲ್ಲ. ಕೆಲಸ ಹುಡ್ಕೊಂಡು ಮಾಡ್ಬೇಕು ಅಷ್ಟೇನಿಯ. ನೀವೇನು ನನಗೆ ಕೊಡ್ತಾನೆ ಇಲ್ವಲ್ಲ, ಕಾಸು ಗೀಸು ಖರ್ಚಿಗೂ ಇಲ್ಲ, ಏನೂ ಇಲ್ಲ. ಬಂದು ಆಗಲೇ ನೀವು 1 ವಾರ ಆತ ಬಂತು. ನೋಡಿ, ಈಗ ಮದುವೆ ಬೇರೆ ಮಾಡ್ಕೋಬೇಕು, ದೇವಸ್ಥಾನದಾಗೆಲ್ಲ ತಾಳಿ ಕಟ್ಕೋಬೇಕು. ಅದಕ್ಕೆಲ್ಲ ಎಷ್ಟು ಖರ್ಚಾಯ್ತದೆ? ನೀವಿಬ್ರು ಹಿಂಗೆ ದುಡಿಯೋಣ ಮಾಡೋಣ ಅಂತೇಳ್ಬಿಟ್ಟು ಹಿಂಗೆ ಓಡಾಡ್ಕೊಂಡಿದ್ರೆ ಆಯ್ತದ? ಅದು ಬೇರೆ ಇವಾಗ ಎಲ್ಲ ಹೆಂಗೋ ಅಲ್ಲಿಂದ ಊರಿಂದ ತಂದಿರೋದಕ್ಕೆ ಸೊರೋಯ್ತು. ತಾಳಿ ಗಿಳಿ ಎಲ್ಲನೂ ಇಲ್ಲ ಅಂದರೆ ಒಳ್ಳೆ ನಿಮ್ಮನ್ನು ಕಟ್ಕೊಂಡು ನಮ್ಗೆ ಒಳ್ಳೆ ಇದಾಗೋಗ್ಬಿಟ್ಟೈತೆ. ಈಗ ಹುಟ್ಟು ಬಟ್ಟೆಗೆ ಏನೇ ತಾಳಿ ಕಟ್ಟಿಸ್ಕೋಬೇಕಾಯ್ತದೆ ಅಂತ ಪರಿಸ್ಥಿತಿ ಬಂದೈತೆ. ಮತ್ತು ನಮ್ಮನ್ನು ಹೆಂಗೆ ಸಾಕ್ತೀರಾ ಅಂತ ಹೇಳ್ಬಿಟ್ಟು ನೀವು. ಇದು ಬೇರೆ ಬಾಡಿಗೆ ಮನೆನೂ ಅಲ್ವಂತೆ, ಯಾರ್ದೋ ಬ್ಯಾರರ್ದಂತೆ ಮನೆ ಎಲ್ಲನೂ. ಮತ್ತು ಅವ್ರು ಬಂದ್ಬಿಟ್ಟು ಖಾಲಿ ಮಾಡಿಸಿದ್ರೆ ನಾವು ಎಲ್ಲಿ ಹೋಗ್ಬೇಕು? ಇವನು ದೊಡ್ಡದಾಗ ನಂಗೆ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದ. ಬಾ, ಹಂಗೆ ಹಿಂಗೆ ಸಂದಕ್ಕಿರ್ತದೆ ಜೀವನ ಅಂತ ಹೇಳ್ಬಿಟ್ಟು. ಇಲ್ಲಿ ಸಂದಕ್ಕೈತೆ ಬಾ ಜೀವನ ಬಾ. ಥೂ, ನೀನು ನಂಬ್ಕೊಂಡು ಹಿಂದೆ ಬಂದ್ಬಿಟ್ನಲ್ಲ, ನನಗೆ ಬುದ್ಧಿ ಇಲ್ಲ ಇಲ್ಲಿ. ಏನೂ ಗೊತ್ತಿಲ್ಲ, ಎಂಥದನ್ನೂ ಇಲ್ಲ. ಬಂದಷ್ಟು ದಿನ ಒಂದಿನ ದುಡ್ಡು ಎತ್ಕೊಬಿಟ್ಟು ಬಂದಿರೋದೆಲ್ಲ ತಿಂದು ಮಜಾ ಮಾಡಿದ್ದಾಯ್ತು 1 ವಾರ. ಆಮೇಲಿಂದ ಪದಿ ಇದೇ ಪರಿಸ್ಥಿತಿ. ಹೌದು, 1-2 ದಿನ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ನೀನು. ಒಂದು ಸ್ವಲ್ಪ ದಿನ ಅಷ್ಟೇ ನೀನು ಹೆಂಗೋ ಕೆಲಸ ಹುಡಿಕೊಳ್ಳಿ. ನಮಗೆಲ್ಲ ಸೆಟ್ ಆಯ್ತಿಲ್ಲ ಅಷ್ಟೇ ಏನಿಯ ಕೆಲಸ. ಇಲ್ಲಿ ನಮ್ದೊಳ್ಳಿನಾಗೆ ಮಾಡೋ ಅಭ್ಯಾಸ ಆಗೈತಲ್ಲ, ಅದಕ್ಕೆ ನಮಗೆ ಸದ್ಯಕ್ಕೆ ಸೆಟ್ ಆಯ್ತಿಲ್ಲ ಕೆಲಸಗಳು. ಕೆಲಸ ಸರಿಯಾಗಿ ಸೆಟ್ ಆಗೋಗ್ಬಿಟ್ರೆ ಹೆಂಗೋ ಆಯ್ತದೆ. ಈ ಸೆಟ್ ಆಗಲಿಲ್ಲ ಅಂತಂದ್ರೆ ನೀನು ಭಾಳ ಕಷ್ಟ ಆಗೋದು. ಏನು ಮಾಡ್ತೀಯಾ? ಯಾವ ಕೆಲಸ ನಮಗೆ ಸರಿಯಾಗಿ ಸೆಟ್ ಆಯ್ತಿಲ್ಲ. ಆಯ್ತದೆ ಬಿಡು, ಯಾವುದೋ ಒಂದು ಕೆಲಸ ಸಿಗ್ತದೆ, ನೀನು ಸಂದಾಗ ನೋಡ್ಕೊತೀನಿ.
ನಮ್ಮಮ್ಮ ಬ್ಯಾಡ್ ಬೇಡ ಅಂದ್ರೂ ಎರಡೆರಡು ಸ್ಪೂನ್ ತುಪ್ಪ ಹಾಕೋದು, ಬ್ಯಾಡ್ ಬೇಡ ಅಂದ್ರೂ ಮೊಸರು ಗಿಸ್ರು ಹಾಕಿ ಕಲ್ಸ್ ತಿನ್ನಿ 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 ಅನ್ನೋದು. ಈಗ ನೋಡಿದ್ರೆ ಬೆಳಿಗ್ಗೆ ತಿಂದ್ರೆ ರಾತ್ರಿಗೆ ನೆನೆಯ ಊಟ, ಅದ್ರಾಗೂ ನೆಟ್ಟಿಗಿರೋ ಊಟ ಇಲ್ಲ. ನನಗಂತೂ ಬೇಜಾರಾಯ್ತೈತೆ. ನಮ್ಮ ಅತ್ತೆ ಮಗ ಇದ್ದ, ಅವನು ನನ್ನ ಎಷ್ಟು ಇಷ್ಟಪಡ್ತಿದ್ದ ಗೊತ್ತಾ, ಪಿರಣನೇ ಮಡಿಕೊಂಡಿದ್ದ ನನ್ನ ಮ್ಯಾಲೆ. ನನಗೋಸ್ಕರ ಏನು ಬೇಕಾದ್ರೂ ಮಾಡೋನು. ಅಂಥವನ್ನ ಬಿಟ್ಬಿಟ್ಟು ನಾನು ನಿನ್ನ ಹಿಂದೆ ಬಂದಿದ್ದಕ್ಕೆ ಹಿಂಗೆ ನೀನು ನೋಡ್ಕೊಳ್ಳೋದು. ನೀನು ಊರಿಂದ ಏನೋ ಉಸಿ ಕಾಸು ಎತ್ಕೊಬಿಟ್ಟು ಬಂದಿದ್ದೀಗ ಅಂದರೆ ಬರಿಗೈ ಎಲ್ಲ ಆಡಿಸ್ಕೊಂಬಿಟ್ಟು ಬಂದಿದ್ದೀಗಲ್ಲ. ಲೇ ಪುದ್ದಿ, ಒಂದು 20,000 ಕಾಸಿತ್ತು, ತಾಳಿ ತಗೊಳ್ಳೋಣ, ಆಮೇಲೆ ಖರ್ಚಾದ್ರೆ ತಾಳಿ ತಗೊಳಕ್ಕಾಗಿಲ್ಲ ಅಂದ್ರೆ ತಾಳಿ ತಗೊಂಡೆ. ಅಷ್ಟು ಬಿಟ್ರೆ ಅದಕ್ಕೆ ಯಾಕೆ ಹಿಂಗೆ ಮುನ್ಸ್ಕೊಂಡು ಕುಂತ್ಕೊಂಡಿದ್ದೀಗ ನೀನು? ಅಯ್ಯೋ, ನಿಮ್ಮ ಅತ್ತೆ ಮಗ ಇದ್ದ ಅಂದ್ರೆ ಏನೋ ಸೀಮೆಗಿಲ್ದಿರ ಪಿರುತಿ ಮಾಡ್ತಾನೆ ನಿನ್ನ. ಸುಮ್ ಕುಂತ್ಕ, ಹೆಂಗೋ ಹುಡ್ಕೊಂಬಿಟ್ಟು ಬರ್ತೀವಿ. ಇವತ್ತು ಸಿಗ್ಲಿಲ್ಲ ಅಂದ್ರೆ ನಾಳೆಗೆ ಸಿಗ್ತದೆ ಕೆಲಸ. ಇದೇ ಮಾತನ್ನ ಬಂದಾಗಿಂದನೂ ಹೇಳ್ತಾನೆ ಅವನೇ ಇವನು ಹುಡುಕಬಿಟ್ಟು ಹಂಗೆ ಸಿಗ್ತದೆ ಹಿಂಗೆ ಸಿಗ್ತದೆ ಅಂತ. ನಾ ಕಾಣೆ ಕಣಪ್ಪ, ನಿಮ್ಮ ಜೊತೆ ನಾವಿಬ್ರು ಓಡ್ ಬಂದ್ಬಿಟ್ಟು ತಿಪ್ ಕೆಲಸ ಮಾಡ್ಬಿಟ್ವಿ. ಈಗ ಏನು ಮಾಡಬೇಕು? ಈಗ ನಾನು ಪೊದ್ದು ಇಬ್ರು ಕೆಲಸ ಪಲ್ಸ ಹುಡಿಕೊಂಡು ಹೋಗ್ಬೇಕಾಯ್ತದೆ. ಇಬ್ರು ಒಂದೊಂದು ಕಡೆ ಕೆಲಸ ಹುಡುಕ್ತೀವಿ. ಇದು ಒಂಥರ ಚೆನ್ನಾಗಿತ್ತು ಕಣೆ ಜಯಮ್ಮ. ಆಯ್ತು ಬಿಡು, ಇಬ್ರು ಒಂದೊಂದು ಕಡೆ ಕೆಲಸ ಹುಡ್ಕೊಬಿಟ್ಟು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಆರಾಮಾಗಿರ್ತದೆ ಕೆಲಸ. ನಮಗೆ ಸಿಗ್ತದೋ ಸಿಗಲ್ವೋ, ನಿಮ್ಗಂತೂ ಹುಡುಗಿರಲ್ವಾ, ಹೆಂಗೋ ಒಂಚೂರು ನೈಸ್ ಮಾಡಿ ಕೇಳಿದ ತಕ್ಷಣ ಕೆಲಸ ನಿನಗೆ ಸಿಕ್ಬಿಡ್ತದೆ. ಕೆಲ್ಸಕ್ಕೆ ಹೋಗಿ ದುಡ್ಕೊಬಿಟ್ಟು ತಂದಾಕ್ತೀನಿ, ತಿನ್ಕೊಂಡು ಇದ್ಬಿಡು. ಲೇ ಜಯಮ್ಮ, ಇವ್ರು ನಂಬ್ಕೊಂಡ್ರೆ ಆಗಲ್ಲ ಕಣೆ ಜಯಮ್ಮ. ನಾವೇನೇ ಕೆಲಸ ಪಲ್ಸ ಹುಡಿಕೊಂಡು ನಾವೇನೇ ಹೋಗ್ಬೇಕಾಯ್ತದೆ. ಇವ್ರು ನಂಬ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಮ್ಗಂತೂ ಕೆಲಸ ಪಲ್ಸ ಎಲ್ಲ ಇದು ಸಿಗಂಗಿಲ್ಲ. ಊಟ ಇಲ್ದಿದ್ದಂಗೆ ಬೀದಿನಾಗಿರ್ಬೇಕಾಯ್ತದೆ. ನೋಡೆ ನಡಿ, ಹೋಗ್ಬಿಟ್ಟು ಸುಮ್ಕೆನೆಯ ನಮ್ಮ ಪಾಡಿಗೆ ನಾವು ಕೆಲಸ ಪಲ್ಸ ಹುಡಿಕೊಳ್ಳೋನಿ. ಇಲ್ಲ ಊರು ವಾಪಸ್ ಹೋದ್ರೆ ದೇವ್ರನೆ ಮಾನ ಮರ್ಬೋದಿರ್ತದ. ನಮ್ಮನ್ನಂತೂ ಯಾರು ಬಿಟ್ಕೊಳಕ್ಕಿಲ್ಲ, ಗ್ಯಾರಂಟಿ ಕೇಳ್ತಿದ್ದೀನಿ. ಒಬ್ರು ಬಿಟ್ಕೊಳಕ್ಕಿಲ್ಲ ನಮ್ಮನ್ನ. ಆಯ್ತು ಇವಳು, ನಾಳೆಯಿಂದ ನಾನೇ ಅಕ್ಕಪಕ್ಕ ಎಲ್ಲ ವಿಚಾರ ಮಾಡ್ಬಿಟ್ಟು ಯಾವ್ದನ್ನ ಕೆಲಸ ಸಿಗ್ತದ ಅಂತ ನೋಡ್ತೀನಿ. ಕೆಲ್ಸಕ್ಕೆ ಇಬ್ರು ಆರಾಮಾಗಿ ಹೋಗ್ಬಿಡೋಣ, ಏನು ತೊಂದರೆ ಇಲ್ಲ. ಹೋಗ್ಬಿಟ್ಟು ಹುಡಿಕೊಂಡು ಯಾವ ಕೆಲಸ ಸಿಕ್ಕಿದ್ರೆ ಆ ಕೆಲಸ ಮಾಡ್ಕೊಂಡಿರಾನಿ. ಈಗ ಓಡ್ ಬಂದಿದ್ದೀವಿ ಅಂದಮೇಲೆ ಸುಮ್ಮನೆ ಊರಿಗೆ ಹೋಗೋಕ್ಕಂತೂ ಆಗಕ್ಕಿಲ್ಲ, ಹೆಂಗೋ ಆಯ್ತದೆ. ಲೇ ಜಯ, ನೀನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಗೊತ್ತಿರೋ ಒಂದು ಅಂಗಡಿ ಐತಿ. ಆ ಅಂಗಡಿಗೆ ಹೋಗಿ ಕೆಲ್ಸಕ್ಕೆ ಸೇರ್ಕ. ಹೆಂಗಸ್ರಿಗೆ ಅಷ್ಟೇ ಏನೇ ಕೆಲಸ ಕೊಡೋದು ಅಂತ ಇತ್ತು. ನೀನು ಹೋಗಿ ಆರಾಮಾಗಿ ಕೆಲಸಕ್ಕೆ ಸೇರ್ಕೊಂಡು ಒಳ್ಳೆ ಒಂದು 10,000 ಕೊಡ್ತಾರೆ. ಆರಾಮಾಗಿ ತಿನ್ಕೊಂಡು ಆರಾಮಾಗಿರ್ಬೋದು. ಏನು ಪಿಲಾನ್ ಮಾಡ್ದಿದಂಗೆ ಓಡ್ ಬಂದಿದ್ದೀರ ನಮ್ಮ ಜೊತೆ. ನೀವಿನ್ ಎಂತಹ ಗಂಡ್ಸಿರ್ಬೇಡ. ಒಸಿನನ್ನ ಪಿಲಾನ್ ಮಾಡಿದ್ರ ಜೀವನಕ್ಕೆ ಏನು ಮಾಡಬೇಕು, ತಿನ್ನಕ್ಕೆ ಏನು ಮಾಡಬೇಕು, ಉಣ್ಣಕ್ಕೆ ಏನು ಮಾಡಬೇಕು ಅಂತ ಒಸಿನನ್ನ ಪಿಲಾನ್ ಮಾಡಿದ್ರ ನೀವು? ನೀನೇ ತಾನೇ ಕರೆದಿದ್ದು ಬಾ ಅಂತ ಹೇಳ್ಬಿಟ್ಟು ಅದಕ್ಕೆ ಓಡ್ ಬಂದ್ವಿ. ನೀನೇ ತಾನೇ ಹೇಳಿದ್ ನನಗೆ, ಇಲ್ಲ ನಮ್ಮ ಮನೆಗೆ ಗಂಡು ನೋಡಕ್ ಬರ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಂದಿದ್ದು. ಬುದ್ಧಿ ಇವಾಗ ಏನು ದೇಶ ಮುಳುಗೋಗಿಲ್ಲ, ಏನು ಪ್ರಪಂಚ ಪ್ರಳಯ ಆಗಿಲ್ಲ. ಯಾಕೆ ಹಿಂಗಾಡಿಯ ನೀನು? ಸುಮ್ಮನಿರೋದು ಕಲ್ತ್ಕ. ಏನು ಪ್ರಪಂಚ ಎಲ್ಲ ಪ್ರಳಯ ಆಗೋಗ್ಬಿಟ್ಟೈತೆ ನಂಗೆ ಹೇಳ್ತಾಳೆ. ಯಾವ ಪ್ರಳಯನೂ ಆಗಿಲ್ಲ. ಈಗ ನೀನು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕ ನೀನು. ಆಮೇಕಿಂದ ಬೇಕಾರೆ ನಾನೇ ಕೆಲ್ಸಕ್ಕೆ ಹೋಗ್ಬಿಟ್ಟು ಏನೋ ದುಡಿತೀನಿ. ನೀನು ಹೋಗ್ಬಿಟ್ಟು ದುಡ್ಕೊಬಿಟ್ಟು ಬಂದು ತಿನ್ನೋದೇನು ಅವಶ್ಯಕತೆ ಇಲ್ಲ. ಅಯ್ಯ, ನಾನೇನು ಗೊತ್ತಾ, ತಾಳಿ ಅಲ್ವ ಮುಖ್ಯ ಅಂತ ತಾಳಿ ತಗೊಂಡನಪ್ಪ. ಇಲ್ಲ ದುಡ್ಡು ಮಾಡಿಕೊಂಡಿದ್ರೆ ಹೆಂಗೋ ಆಗೋದು. ಬಿಡು. ನಮ್ಮನೆಗೂ ನಮ್ಮ ಅಮ್ಮ ಏನು ಕೆಲಸ ಇಲ್ದಂಗೆ ಬೆಳೆಸೈತಲ್ಲ, ನಮಗೂ ಏನು ಅರ್ಥ ಆಯ್ತಿಲ್ಲ. ಸರಿ ಬಿಡು, ಆಯಿತು, ನಾನು ಹೋಯ್ತೀನಿ. ಜಯ, ಅಡ್ರೆಸ್ ಕೊಡ್ತೀನಿ ನಾಳಿಕೆ. ಅದೇ ಅಂಗಡಿ ತಗೋಗು, ಪಕ್ಕ ಕೆಲಸ ಕೊಡ್ತಾರೆ. ಒಂಚೂರು ಸ್ಮೈಲ್ ಮಾಡಿಬಿಟ್ಟು ಸರ್ ಹಾಗೆ ಹೀಗೆ ಅಂತ ಸಿಟಿ ಹುಡುಗಿ ಥರ ಮಾತಾಡು, ಪಕ್ಕ ಕೆಲಸ ಕೊಡ್ತಾರೆ. ಬೆಂಗಳೂರಾಗೆ ಕಂಪ್ಯೂಟರ್ನ ಒತ್ತ ಕೆಲಸ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ಬಿಟ್ಟಿಲಿ. ನನ್ನೇ ಕೆಲ್ಸಕ್ಕೆ ಹೋಗು, ಅಲ್ಲಿ ಸಿಗ್ತದೆ ಇಲ್ಲಿ ಸಿಗ್ತದೆ ಅಂತ ಹೇಳ್ತೀಯಾ? ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ. ನನ್ನ ಜೀವನ ನಾನೇ ಕೈಯಾರೆ ಹಾಳು ಮಾಡ್ಕೊಬಿಟ್ಟೆ. ನಿನ್ನಂತನ್ನ ಕಟ್ಕೊಬಿಟ್ಟು ನಂಬಿಟ್ಟು. ನಮ್ಮಮ್ಮ ಯಾವುದೋ ಗೌರ್ಮೆಂಟ್ ಕೆಲಸದಾಗಿರೋ ಹುಡುಗನ ನೋಡಿತ್ತು, ಆರಾಮಾಗಿ ಮದುವೆ ಮಾಡ್ಕೊಂಡಿದ್ರೆ ಆಗೋದು. ಅದು ಬಿಟ್ಬಿಟ್ಟು ನೀನು ಹಿಂದೆ ಬಂದಲ್ಲ, ನನಗೇನೇ ಬುದ್ಧಿ ಇಲ್ಲ. ಎಕ್ಕಡ ತಗೊಂಡು ನೋಡ್ಕೋಬೇಕು ನಾನಂತೂ. ನನ್ನೇ ಕೆಲ್ಸಕ್ಕೆ ಕಳಿಸ್ತಾವನೆ. ಚಿನ್ನ, ನೀನು ಕೆಲ್ಸಕ್ಕೆ ಹೋದ್ರೇನು ನಾನು ಕೆಲ್ಸಕ್ಕೆ ಹೋದ್ರೇನು, ಇಬ್ರು ಕೈಗೆ ಕೆಲ್ಸಕ್ಕೆ ಹೋದ್ರೂ ತಿನ್ನೋದು ನಾವೇ ತಾನೇ. ಆರಾಮಾಗಿ ತಿನ್ಕೊಂಡಿದ್ದಾನ. ಏನು ಬಾಡಿಗೆ ಕಟ್ಟಂಗಿಲ್ವಲ್ಲ ಇವಾಗ? ಹೋಗ್ರಿ ಇಬ್ರು ಹೋಗ್ರಿ ನಾಳಿಕೆ. ನಾವು ಒಂದು ಕಡೆ ಹುಡ್ಕಕ್ಕೆ ಹೋಯ್ತೀವಿ. ಹೆಂಗೋ ಜೀವನ ಮಾಡೋಣ. ಜೀವನ ಮಾಡೋದೇನು ಕಷ್ಟ ಆಗಕ್ಕಿಲ್ಲ ಜಯ. ಆರಾಮಾಗಿ ಬೆಂಗ್ಳೂರಾಗ ನಾನು ಇರಲಿಲ್ಲ ಬಯಸ್ತೀನ. ಹೆಂಗೋ ಹಂಗೆ ಹಿಂಗೆ ಜೀವನ ಮಾಡಿಬಿಡ್ಬೋದು. ಬಿಡು, ತಲೆ ಕೆಡ್ಸ್ಕೊಬೇಡ. ಸರಿ, ಹುಡುಕ್ರಿ ನಾಳಿಕೆ, ಚೆನ್ನಾಗಿ ಹುಡುಕ್ರಿ. ಲೇ, ನಮ್ಮ ಅಮ್ಮ ತೋರಿಸಿದ ಹುಡುಗನೇ ಮದುವೆ ಮಾಡ್ಕೋಬೇಕಿತ್ತು. ನಮ್ಮ ಅತ್ತೆ ಮಗ ಒಳ್ಳೆ ನೆನೆ ಆಗಿದ್ದ. ಓಡ್ ಬಂದ್ಮೇಲೆ ಹೇಳಿದ್ರೆ ಮೊರ್ವಾದಿರ್ತದೇನೆ. ಬ್ಯಾಡಪ್ಪದು, ಬಂದಿದ್ದೀವಿ, ಕಷ್ಟವ ಸುಖವ ಎಣಿಕಂಡಿನ ಮಾಡ್ಕೊಳ್ಳೋಣ. ಮದ್ದು ತಾಳಿ ಕಟ್ಟಿಸ್ಕೊಬಿಟ್ಟು ಕೆಲಸ ಪಲ್ಸ ಹುಡಿಕೊಂಡು ನೋಡ್ಕೊಂಡು ಏನೋ ಒಂದು ಮಾಡ್ಕೊಳ್ಳೋಣ. ನೋಡು, ಅಡುಗೆ ಬೇರೆ ಮಾಡಬೇಕು. ನಿನಗೂ ಬೇರೆ ಮಾಡಕ್ಕೆ ಬರೋಕ್ಕಿಲ್ವಲ್ಲ. ಇನ್ನೊಂದು ಮಕ್ಕಳು ನಂಬ್ಕೊಂಡ್ರೆ ಕೂಳು ನೀರು ಹಾಕಕ್ಕಿಲ್ಲ. ಬಾ, ಒಂಚೂರು ಏನಾದ್ರೂ ಸಾಂಬಾರು ಗಿಂಬಾರು ಮಾಡಿಬಿಟ್ಟು ತಿನ್ನನ್ ಬಾ. ನೋಡಿಯೇ, ನಾಳೆ ಮರುವಾದಿನಾಗೆ ಯಾವ್ದನ ಕೆಲಸ ಹುಡಿಕೊಳ್ಳೋಣ ಕಣೆ ಜಯ, ಹೋಗ್ಬಿಟ್ಟು. ಸರಿ ಆಯಿತು.